ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಭಾರತ ರತ್ನ ಆಗಲಿ ಪದ್ಮವಿಭೂಷಣ ಆಗಲಿ ಏನೂ ಕೊಡಲಿಲ್ಲ. ಪ್ರಹ್ಲಾದ್ ಜೋಶಿ ಅವರು ಕಾಂಗ್ರೆಸ್ ವಿರುದ್ಧ ಆರೋಪಗಳನ್ನು ಮಾಡಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇಶಕ್ಕಾಗಿ ಮಾಡಿರುವ ಅಮೂಲ್ಯ ಕೊಡುಗೆಗಳನ್ನು ಮರೀಲಿಕ್ಕೆ ಕಾಂಗ್ರೆಸ್ ಪಕ್ಷ ಬಹಳಷ್ಟು ಪ್ರಯತ್ನವನ್ನ ಮಾಡ್ತಾ ಇದೆ ಎನ್ನುವಂತಹ ಗಂಭೀರ ಆರೋಪವನ್ನ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಮಾಡಿದ್ದಾರೆ. ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಿದಂತಹ ಪ್ರಹ್ಲಾದ್ ಜೋಶಿ ಅವರು ಅಂಬೇಡ್ಕರ್ ಅವರ ತ್ಯಾಗಗಳು ಇವತ್ತು ದೇಶವನ್ನ ಬೆಳಕಿಗೆ ತಂದಿದ್ರು ಕೂಡ ಅವರನ್ನ ನಿರಾಕರಿಸುವ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡಿದೆ ಅಂತ ಹೇಳಿ ತಿಳಿಸಿದ್ರು. ಇನ್ನು ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಭೆಯಲ್ಲಿ ಭಾಗಿಯಾಗಬಾರದು ಎನ್ನುವಂತಹ ಉದ್ದೇಶದಿಂದಲೇ ಹಿಂದೂ ಬಲದ ಕೆಲವು ಕ್ಷೇತ್ರಗಳನ್ನ ಪಾಕಿಸ್ತಾನಕ್ಕೆ ಕೊಡಲಾಯಿತು. ಅಂಬೇಡ್ಕರ್ ಅವರನ್ನ ರಾಜ್ಯಸಭೆಗೆ ಕಳುಹಿಸದಂತೆ ತಡೆಯುವಂತಹ ಯೋಜನೆಯೊಂದು ಕಾಂಗ್ರೆಸ್ನಿಂದ ನಡೆದಿತ್ತು ಅನ್ನುವಂತಹ ಆರೋಪವನ್ನ ಮಾಡಿದ್ದಾರೆ. ಅಲ್ಲದೆ ಅವರನ್ನ 2 ಬಾರಿ ಚುನಾವಣೆಯಲ್ಲಿ ಸೋಲಿಸಲಾಯಿತು. ಮಧ್ಯಂತರ ಸರ್ಕಾರದಲ್ಲಿ ಅವರಿಗೆ ಸ್ಥಾನ ನೀಡದಂತೆ ಕಾಂಗ್ರೆಸ್ ನಾಯಕರು ನಡೆದುಕೊಂಡ್ರು ಅಂತ ಹೇಳಿ ಕಿಡಿಕಾರದ್ರು. ಇನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಂತಹ ಮಹಾನ್ ಚಿಂತಕರಿಗೆ ರಾಜಕೀಯ ಪಕ್ಷಗಳು ಸಲ್ಲಿಸಬೇಕಾದ ಗೌರವ ಈಗಿನ ಕಾಲಘಟ್ಟದಲ್ಲಿ ಇಲ್ಲದೆ ಇರುವಂತದ್ದು ಒಂದು ರೀತಿಯಲ್ಲಿ ಬೇಸರ ತರಿಸುವ ವಿಚಾರ ಅಂತ ಹೇಳಿದ್ದಾರೆ. ಇನ್ನು ಪ್ರಹ್ಲಾದ್ ಜೋಶಿ ಅವರ ಈ ಆರೋಪಗಳು ರಾಜಕೀಯ ವಲಯದಲ್ಲಿ ಬಹಳಷ್ಟು ಚರ್ಚೆಗೆ ಒಳಗಾಗಿದೆ. 1947ರಲ್ಲಿ ಏನು ಪಾರ್ಟಿಷನ್ ಆಗುವ ಸಂದರ್ಭಗಳನ್ನ ಪಾಕಿಸ್ತಾನಕ್ಕೆ ಬಿಟ್ಟುಕೊಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಗೆ ಏನು ಬಂದಿದ್ರು ಅದನ್ನು ಅಸಿಂಧು ಮಾಡಿದರು. ಆನಂತರ ಅದನ್ನ ಪಾರ್ಟಿಷನ್ದಾಗ ಅದನ್ನು ಬಿಟ್ಟುಕೊಟ್ರು. ಆನಂತರ MR ಜೈಕರ್ ಅನ್ನೋರು ಅವರನ್ನ ಮಹಾರಾಷ್ಟ್ರದಿಂದ ಆರಿಸಿ ತಗೊಂಡು ಹೋದ ನಂತರ ಅವರು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಗೆ ಹೋದರು. ಅದಾದ ನಂತರ ಅವರು 2 ಸರ್ತೆ ಸ್ಪರ್ಧೆ ಮಾಡಿದರು. 52 ಮತ್ತು 54ರಲ್ಲಿ ನೆಹರು ಅವರು 2 ಬಾರಿ ಅವರ ಕ್ಷೇತ್ರಕ್ಕೆ ಹೋಗಿ ಕಾಂಗ್ರೆಸ್ ಪಾರ್ಟಿಯಿಂದ ಮತ್ತು ಕಮ್ಯುನಿಸ್ಟ್ ಪಾರ್ಟಿಯಿಂದ ಶ್ರೀಪಾದ್ ಅಮೃತ್ ಡಾಂಗೆ ಮತ್ತು SK ಪಾಟೀಲ್ ಇವರು ಸೇರಿ ನೆಹರು ಅವರ ಮಾರ್ಗದರ್ಶನದಾಗ ಅವ್ರನ್ನ ಸೋಲಿಸಿದ್ರು. ಮತ್ತು ಅವ್ರನ್ನ ಸೋಲಿಸಿದವರು ಕಾರ್ಜೋಳ್ಕರ್ ಅನ್ನುವಂಥ ಅಂಬೇಡ್ಕರ್ ಅವರ ಅಸಿಸ್ಟೆಂಟ್ ಆಗಿದ್ದಂಥ ಆ ಅಸಿಸ್ಟೆಂಟ್ಗೆ MP ಆದದ್ದು ಅವ್ರದ್ದೊಂದು ಸಾಧನೆ ಅಷ್ಟೇ. ಬಿಟ್ಟರೆ ಅವರಿಗೆ ಪದ್ಮವಿಭೂಷಣ ಕೊಟ್ಟರು. ಪದ್ಮಭೂಷಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಭಾರತ ರತ್ನ ಆಗಲಿ ಪದ್ಮವಿಭೂಷಣ ಆಗಲಿ ಏನೂ ಕೊಡಲಿಲ್ಲ.